ಎದುರಿಸೋಕ್ಕೊಂದು ಅಸ್ತ್ರ ಇದೆಲ್ಲ ಏನೂ ಆಗೋದಿಲ್ಲ. ಅಲ್ಟಿಮೇಟ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ. ಹೇಳ್ತಾರೆ ಮಾತೆತ್ತಿದ್ದಾರೆ, ಅದೇನೋ ED ಅಂತೆ, CBI ಅಂತೆ, ಮತ್ತಿನ್ಯಾವುದೋ ಕೇಂದ್ರ ಸರ್ಕಾರ ಇವರ ವಿರೋಧ ಪಕ್ಷಗಳ ಮೇಲೆ, ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅದು ಇಟ್ಕೊಂಡು ದುರುಪಯೋಗ ಅಂತಾರೆ. ನೀವು ಮಾಡ್ತಿರೋದೇನರಪ್ಪ? ನೀವೇನು ಮಾಡ್ತಾಯಿದ್ದೀರಿ? ನಾನು ಒಬ್ಬ ರಾಜ್ಯಪಾಲರನ್ನ ಅವರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಬರೆದಂಥ ಅಧಿಕಾರಿ, ಅವ್ರ ಬಗ್ಗೆ ರಾಜ್ಯಪಾಲರಿಗೆ ಅವಮಾನ ಆಗಿದ್ದ ಬಗ್ಗೆ ಚರ್ಚೆ ಮಾಡಿದ್ದು ನಾನು ನನ್ನ ಮೇಲೆ ತನಿಖೆ ಬಗ್ಗೆ ಚರ್ಚೆ ಮಾಡಿಲ್ಲ. ನನ್ನ ಮೇಲೆ ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. 15 ವರ್ಷದಿಂದ ಮಾಡ್ತಾನೇ ಇದ್ದೀರಿ ತನಿಖೆ. ನನಗೇನು ಅದ್ರ ಬಗ್ಗೆ ಏನಿಲ್ಲ, ಚಿಂತಿತ್ತು ಭಯ ಇಲ್ಲ. ಅದನ್ನ ಇಟ್ಕೊಂಡು ಇನ್ನೂ ಪೂಜೆ ಮಾಡ್ಕೊಳ್ಳಿ, ತನಿಖೆ ಮಾಡ್ಕೊಂಡು. ಅದ್ರ ಮೇಲೂ ನನ್ನ ಮೇಲೆ ಕೇಸು. ಇವರು ಚೀಫ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಮ್ಮ ವಿರೋಧ ಪಕ್ಷದ ನನ್ನ ಶಾಸಕಾಂಗ ಪಕ್ಷದ ನಾಯಕರು, ಅವ್ರ ಮೇಲೆ ಒಂದು FIR. ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿಕೆ ಕೊಟ್ಟರು ಅಂತ ಅವ್ರ ಮೇಲೆ ಒಂದು FIR. ನಿಮ್ಗಳ ಮೇಲೆ ಎಷ್ಟು FIR ಆಗಬೇಕು? ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿಕೆಗಳು ಕೊಟ್ಟವರಲ್ಲ, 40% ರೇಟ್ಗಳು ಹಾಕಿದ್ರಲ್ಲ, ಅಧಿಕಾರಿಗಳಿಗೆ ಇಷ್ಟಿಷ್ಟೇ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದಿನ ಸರ್ಕಾರದಲ್ಲಿ ಅಂತ. ಯಾವುದಾದ್ರು ಒಂದು ಪ್ರೂವ್ ಮಾಡಿದ್ದೀರಾ? ದೊಡ್ಡ ಅಡ್ವರ್ಟೈಸ್ಮೆಂಟೇ ಹಾಕಿದಾರಲ್ಲ ಚುನಾವಣೆಯಲ್ಲಿ, ಯಾವುದನ್ನು ಪ್ರೂವ್ ಮಾಡಿದ್ದೀರಿ? ಸರ್ಕಾರ ಇಟ್ಕೊಂಡು DK ಸುರೇಶ್ ಅವರು ಈ ಥರ ಮಾತಾಡಿದ್ದಾರೆ ಏನು?